ಹಾಯ್ ಫ್ರೆಂಡ್ಸ್, ಇದು ನನ್ನ ಮೊದಲನೇ ಲಾಗ್. ಇವತ್ತು ನಾನು ಟಿಫನ್ಗೆ ಇಡ್ಲಿ ಮಾಡ್ತಿದ್ದೀನಿ. ಇಡ್ಲಿ ತುಂಬ ಟೇಸ್ಟಿಯಾಗಿರಲಿ ಅಂತ ಆಯಿಲ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಆಯಿಲ್ ಸ್ಪ್ರೆಡ್ ಮಾಡಿರಬೇಕು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿದ ಮೇಲೆ ಇಡ್ಲಿ ಬೆಳಗಿನ ಟಿಫನ್ಗೆ ಎಲ್ರಿಗೂ ಇಷ್ಟನೇ. ಎಸ್ಪೆಷಲಿ ಎತ್ವಿಕಂಗೆ ಅವ್ರ ಪಪ್ಪಗೆ ಇಡ್ಲಿ ಅಂದರೆ ಇಷ್ಟ. ನನಗೆ ಇಡ್ಲಿ ಅಂದರೆ ಇಷ್ಟ ಇಲ್ಲ, ಬಟ್ ಅವ್ರಿಗೋಸ್ಕರ ಇಡ್ಲಿ ಮಾಡಬೇಕಲ್ಲ. ಎತ್ವಿಕ್ ನೆನ್ನೆನೇ ಕೇಳ್ತಿದ್ದ ಇಡ್ಲಿ ಬೇಕು ಅಮ್ಮ ಅಂತ. ಸೊ ಹಾಗಾಗಿ ಇಡ್ಲಿ ರೆಡಿ ಮಾಡ್ತಿದ್ದೆ. ಬಟರ್ ಕೂಡ ರೆಡಿ ಮಾಡಿದ್ದೀನಿ. ಬಟರು ಈ ಥರ ಈ ಕನ್ಸಿಸ್ಟೆನ್ಸಿಲಿ ಬಂದಿದೆ ನೋಡಿ. ಬಟರ್ ಹೇಗಿದೆ ಇಡ್ಲಿ ಬಟರ್. ಅವರೆಬೇಳೆ ಇವತ್ತು ಇಡ್ಲಿಗೆ ಚಿಟಕಿದ ಅವರೆಬೇಳೆ ಗೊಜ್ಜು ಮಾಡ್ತಾಯಿದ್ದೀನಿ. ಅದಕ್ಕೆ ಆಲೂಗೆಡ್ಡೆ, ಬದನೆಕಾಯಿ, ಸೀಮೆ ಬದನೆಕಾಯಿ ಎಲ್ಲ ಹಾಕಿ ಚಿಟ್ಕವರೆಬೇಳೆ ಗೊಜ್ಜು ಮಾಡ್ತಿದ್ದೀನಿ. ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಕೂಡ ಈ ಗೊಜ್ಜು. ಇವನೇ ನನ್ನ ಮಗ. ಇವನ ಹೆಸರು ಎತ್ವಿಕ್ ಅಂತ ಹೇಳಿ. ತುಂಬ ತಲಾರ್ಟೆ, ಎಷ್ಟು ತುಂಟ ಗೊತ್ತಾ. ಏನೇನು ಕೆಲಸ ಮಾಡ್ತಾನೆ ಅಂತ ನೀವೇ ನೋಡಿ. ಇವತ್ತು ಸೋಮವಾರ. ಈ ದಿನ ನಮ್ಮ ಮನೆ ದೇವ್ರ ವಾರ. ನಮ್ಮ ಮನೆ ದೇವ್ರು ಸಿದ್ದಪ್ಪಾಜಿ ಅವರು. ನಾನು ಲಾಸ್ಟ್ ವಾರದಿಂದ ಒಂದು ವ್ರತನ ಅನುಸರಿಸ್ತಾ ಇದ್ದೀನಿ. ಏನಂದರೆ ನಾನು ನಮ್ಮ ಮನೆ ದೇವರಿಗೆ 5 ವಾರ ಉಪವಾಸ ಮಾಡ್ತೀನಿ ಅಂತ ಹೇಳಿ ಹರಿಸ್ಕೊಂಡಿದ್ದೆ. ಸೊ ಹಾಗಾಗಿ ಇದು 2ನೇ ವಾರ. ಲಾಸ್ಟ್ ವಾರ ಮಾಡಲಿಕ್ಕಾಗಲಿಲ್ಲ. ಈ ವಾರ ವಿಡಿಯೋ ಮಾಡಿದ್ದೀನಿ. ನಮ್ಗೆ ಒಳ್ಳೇದು ಮಾಡಲಿ ದೇವ್ರು, ನಿಮಗೂ ಕೂಡ ಒಳ್ಳೇದು ಮಾಡಲಿ. ಬಾಗಿಲಿಗೆ ಅಂದರೆ ಮುಂಬಾಗಿಲಿಗೆ ಶ್ರೀ ಓಂ ಸ್ವಸ್ತಿಕ್ ಬರೆದ್ರೆ ಯಾವ ದುಷ್ಟ ಶಕ್ತಿಗಳು ಮನೆ ಒಳಗಡೆ ಬರಲ್ಲ ಅಂತ ಹೇಳಿ ನಂಬಿಕೆ ಇದೆ. ಹಾಗಾಗಿ ನಾನು ಕೂಡ ವಾರ ಮಾಡಿದಾಗೆಲ್ಲ ನಮ್ಮ ಮನೆ ಬಾಗಿಲಿಗೆ ಈ ಥರ ಬರಿತೀನಿ, ಓಂ ಸ್ವಸ್ತಿಕ್ ಅಂತ ಮತ್ತು ಶ್ರೀ ಅಂತ ಹೇಳಿ.
ಮನೆ ಬಾಗಿಲ ಹೊಸ್ತಿಲಿಗೆ ಅರಿಶಿನ ಕುಂಕುಮ ರಂಗೋಲಿ ಬಿಟ್ಟು ಹೂವು ಇಟ್ಟು ಪೂಜೆ ಮಾಡಿದರೆ ಲಕ್ಷ್ಮಿ ಮನೆ ಒಳಗಡೆ ಬರ್ತಾಳೆ ಎಂಬ ನಂಬಿಕೆ ಇದೆ. ಸೊ ಹಾಗಾಗಿ ನಾನು ಕೂಡ ಹೊಸ್ತಿಲಿಗೆ ಪೂಜೆ ಮಾಡ್ತಾಯಿದ್ದೀನಿ. ನಾನಂತಲ್ಲ, ಹಿಂದೂ ಸಂಪ್ರದಾಯದಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಪೂಜೆ ಮಾಡ್ತಾರೆ. ನಾನು ನಮ್ಮ ಮನೆ ದೇವರಿಗೆ ವ್ರತ ಮಾಡ್ತಿದ್ದೀನಿ. ಉಪವಾಸ ಕೂಡ ನಾನು ಮಾಡ್ತಿದ್ದೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಹನಿ ನೀರು ಕೂಡ ಕುಡ್ದಿಲ್ಲ. ನಾನು ಉಪವಾಸನ ಮಾಡ್ತಿದ್ದೀನಿ. ಉಪವಾಸ ಮಾಡೋದು ಅವ್ರವ್ರ ಇಚ್ಛೆಗೆ ಬಿಟ್ಟಿದ್ದು. ಕೆಲವರು ಹಣ್ಣು ಹಾಲು ಕುಡ್ಕೊಂಡು ಉಪವಾಸ ವ್ರತನ ಮಾಡ್ತಾರೆ. ನಾನು ಬೆಳಗಿನ ಸಂಜೆವರೆಗೂ ಏನನ್ನು ಕೂಡ ತಿನ್ನಲ್ಲ, ಕುಡಿಯಲ್ಲ. ಸಂಜೆ ಪೂಜೆ ಮಾಡಿ ದೇವರಿಗೆ ಧೂಪ ಎಲ್ಲ ಹಾಕಿದ ಮೇಲೆ ನಾನು ಉಪವಾಸವನ್ನು ಮುಗಿಸ್ತೀನಿ ನೀರನ್ನು ಕುಡಿಯೋದ್ರ ಮೂಲಕ. ಯಾವಾಗಲೂ ನಮ್ಮ ಮನೆ ದೇವರಿಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಮತ್ತು ನಾನು ಉಪವಾಸ ವ್ರತಗಳನ್ನ ಮಾಡಬೇಕಾದ್ರೆ ನಮ್ಮ ದೇವರಿಗೆ ನಾನು ಬೆಲ್ಲದ ದೀಪದ ಆರತಿಯನ್ನು ಮಾಡ್ತೀನಿ. ಅದು ನನಗೇನೋ ಒಂಥರ ಖುಷಿ ಕೊಡುತ್ತೆ ನಮ್ಮ ದೇವರಿಗೆ ಈ ಥರ ಎಲ್ಲ ಮಾಡೋದಕ್ಕೆ. ಮತ್ತು ನಮ್ಮ ಸಿದ್ದಪ್ಪಾಜಿಯವರಿಗೆ ಧೂಪ ದೀಪನೇ ಪ್ರಾಮುಖ್ಯತೆ ಮತ್ತು ಮೇನ್ ಕೂಡ. ಹಾಗಾಗಿ ನಾನು ಮನೆ ತುಂಬ ಸಾಂಬ್ರಾಣಿ ಬತ್ತಿಯ ಘಮಲನ ಹಾಕ್ತೀನಿ. ಮತ್ತು ನಾನು ಈ ದಿನ ನೆಲದ ಮೇಲೆ ಊಟನ ಮಾಡ್ತೀನಿ. ಅದು ಕೂಡ ವ್ರತದ ಒಂದು ಭಾಗ. ಅದು ವ್ರತ ಮಾಡುವವರ ಇಷ್ಟಕ್ಕೆ ಬಿಟ್ಟಿದ್ದು. ಕೆಲವರು ತಟ್ಟೆಯಲ್ಲಿ ಊಟ ಮಾಡ್ಬೋದು, ಕೆಲವರು ನೆಲದ ಮೇಲೆ ಊಟ ಮಾಡ್ಬೋದು. ನಾನು ವ್ರತಗಳು ಮಾಡಬೇಕಾದ್ರೆ ಯಾವಾಗಲೂ ನೆಲದ ಮೇಲೆ ಊಟ ಮಾಡೋದು ಅವರವರ ಇಚ್ಛೆಗೆ ಬಿಟ್ಟಿದ್ದು. ಇಷ್ಟೇಳಿ ಇವತ್ತು ನನ್ನ ವ್ಲಾಗ್ನ ನಾನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.